ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವೃತ್ತದಲ್ಲಿ ಮೂರ್ತಿ ಮಾಡಿ ಸುಟ್ಟು ನಮ್ಮ ಹೋರಾಟ ಕೂಡ ಯಶಸ್ವಿ ಆಯಿತು. ಮುಂದಿನ ದಿನಮಾನದಾಗ ಒಂದು ವೇಳೆ ಅಮಿತ್ ಶಾ ಅವರು ಏನಾರು ರಾಜೀನಾಮೆ ಕೊಡಲಿಲ್ಲತ್ತಂದ್ರೆ ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲೆಲ್ಲ ಆಗ್ತಾಯಿದೆ ಹೋರಾಟಗಳು. ಮುಂದಿನ ದಿನಮಾನದಾಗ ನಾವೇನು ಹೇಳಕ್ಕೆ ಹೋಗಲ್ಲ, ಈಗ ಮಾಡಿ ತೋರಿಸ್ತೀವಿ. ಎಲೆಕ್ಷನ್ ಬರ್ತಲ್ಲ ಆ ಟೈಮ್ದಾಗ ನಾವು ಮಾಡಿ ತೋರಿಸ್ತೀವಿ. ಹೋರಾಟನಾಗಿರ್ಬೋದು, ಎಲೆಕ್ಷನ್ ಮೂಮೆಂಟನ್ನ ಇವ್ರು ಕಾಲೇನು ಬೇಕೋದು ಬರ್ತಾರಲ್ಲ, ಇವ್ರಿಗೆ ಒಂದು ಪಾಠ ಕಲಿಸ್ತೀವಿ. ಬಾರ್ದು ಇಟ್ಕೊಡ್ರಿ ನೀವು. ಇವ್ರೇನಪ್ಪ ಇವ್ರೇನು ಮಾಡ್ತಾರೆ ತೋ ಅಂತೇಳಿ ಅಂದ್ಕೊಂಡಿರ್ಬೋದು ನೀವೆಲ್ಲ. ಏನಾರು ಅನ್ಯಾಯ ಆದಾಗ ಎಮ್ ಎಲ್ ಎಗಳು ಏನು ಮಾಡ್ತೀರಿ? ಬಾಬಾ ಸಾಹೇಬ್ರ ಬಗ್ಗೆದಾಗ ಯಾರ ಧ್ವನಿ ಎತ್ತಿದ್ರೆ ಮೀಸಲಾತಿನ ಎಮ್ ಎಲ್ ಎಗಳಾಗಿರಿ. ಯಾರ ಧ್ವನಿ ಎತ್ತಿರಿ ಬಾಬಾ ಸಾಹೇಬ್ರ ಬಗ್ಗೆದಾಗ? ಅಮಿತ್ ಶಾ ಅವರು ಇಟ್ಟೆಲ್ಲ ಅವೇಳನಕಾರಿಯಾಗಿ ಗೃಹ ಸಂಪುಟದ ಸಚಿವರು ಏನು ಮಾಡ್ತಾರೆ? ಅವೇಳನಕಾರಿಯಾಗಿ ಮಾತಾಡಿದ್ರು. ಯಾರು ಎಮ್ ಪಿಗಳನ್ನು ಯಾರೂ ಮಾತಾಡಿಲ್ಲ. ಮಾತಾಡೋಕ್ಕೇನಾಗಿದ್ರಿ? ಬಾಬಾ ಸಾಹೇಬ್ರು ಏನು ಕೊಟ್ಟಂಥ ಭಿಕ್ಷೆಯಲ್ಲಿ ನೀವು ಇದ್ದೀರಿ. ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಬಂಧುಗಳೇ. ಯಾಕೆ ಈ ಮೀಡಿಯಾ ಮುಖಾಂತರ ನಾನು ಹೇಳತ್ತೀನಿ ಅಂತಂದ್ರೆ, ಈ ವಿಷಯನ ಅವ್ರಿಗೆ ಹೋಗಿ ಮುಟ್ತದೆ. ಆ ಉದ್ದೇಶ ನಾನು ಮಾತಾಡತ್ತೀನಿ. ಏನಪ್ಪ ಇನ್ನೊಂದು ಅಂತಂದ್ರೆ, ಮುಂದಿನ ದಿನಮಾನ ನೀವು ಏನಾರು ಅಮಿತ್ ಶಾ ಅವರು ರಾಜೀನಾಮೆ ಕೊಡಲಿಲ್ಲ ಅಂತಂದ್ರೆ ನಮ್ಗೆ ಹೆಂಗೆ ಗೊತ್ತದ ನಮಗೆ ರಾಜೀನಾಮೆ ಯಾವ ಥರ ನಾವು ಕೊಡಿಸ್ಬೇಕು ಅನ್ನೋದು ನಾವು ಕೊಡಿಸಿ ತೋರಿಸ್ತೀವಿ. ನಾವು ಬಾಬಾ ಸಾಹೇಬ್ರ ಮಕ್ಕಳಿದ್ದೀವಿ. ನಮ್ಮ ಆ ರಕ್ತ, ಬಾಬಾ ಸಾಹೇಬ್ರ ರಕ್ತ ನಮ್ಮ ಮೈಯಾಗ ಹರಡಲಾಗತ್ತ. ಅದಂತೂ ಬಿಟ್ಟಿದ್ದಲ್ಲ. ಈಗ ಹೋರಾಟ ಅಂತೂ ಸಂಪೂರ್ಣವಾಗಿ ಯಶಸ್ವಿಗೊಳಿಸಿದೆವು. ಅವ್ರ ಮೂರ್ತಿ ಮಾಡಿ ನಾವು ಸುಟ್ಟೆವು. ಬಹಳ ಖುಷಿ ಆಯಿತು. ಇವತ್ತು ಮೂರ್ತಿ ಮಾಡಿ ಸುಟ್ಟಿವಿ. ನಾಳೆ ಅದೇನು ಹೇಳಲ್ಲ, ಮಾಡಿ ತೋರಿಸ್ತೀವಿ. ಇಷ್ಟು ಹೇಳಿ ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಕಂಠೀರವ ಹೊಸಮನಿ.